ಮಹಾತ್ಮ ಗಾಂಧಿಯವರು ಶ್ರೀಸಾಮಾನ್ಯನಿಗೆ ಕೊಟ್ಟಂಥ ಬೆಲೆ ಪ್ರಾಯಶಃ ಇನ್ಯಾವ ನಾಯಕರು, ರಾಷ್ಟ್ರ ನಾಯಕರು ಕೊಡಲಿಲ್ಲ. ನಾನು ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ರಾಮ್ ಪ್ರಸಾದ್ ಮಿಟ್ಟೂರ್ ಅವರಿಗೆ ಗಾಂಧಿ ಭವನದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ರಸಋಷಿಗೆ ಕಾವ್ಯ ನಮನ ಅನ್ನುವಂಥ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಉತ್ತಮವಾದಂಥ ವಿಚಾರಗಳನ್ನು ನಮಗೆ ಕೊಟ್ಟಂಥ ಶ್ರೀ ನಾಡೋಜ ಹಂಪ ನಾಗರಾಜಯ್ಯನವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಾಡಿನ ಚಿಂತಕರು, ಹಿರಿಯ ರಾಜಕೀಯ ಮುತ್ಸದ್ದಿ ಡಾಕ್ಟರ್ BL ಶಂಕರ್ರವರೇ, ಬೈರಮಂಗಲ ರಾಮೇಗೌಡರೇ, HR ಲೀಲಾವತಿಯವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಕನ್ನಡ ಮನಸ್ಸುಗಳೇ, ನನಗೆ ಮನುದೇವ್ ಅವರು ಈಗ ಒಂದು ತಿಂಗಳ ಹಿಂದೆ ಫೋನ್ ಮಾಡಿ ಇಂಥದ್ದೊಂದು ಕಾರ್ಯಕ್ರಮ ಗಾಂಧಿ ಭವನದಲ್ಲಿ ಆಗ್ತಾ ಇದೆ, ಕುವೆಂಪು ಕುರಿತು ಕೃತಿಯನ್ನು ರಾಮ್ ಪ್ರಸಾದ್ ಅವರು ರಚಿಸಿದ್ದಾರೆ ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಆಗಲೇ ನಮ್ಮ ಹಂಪನ ಅವರು ಹೇಳಿದಾಗೆ ಕುವೆಂಪು ಅವರು ಮಹಾತ್ಮ ಗಾಂಧಿಯವರ ಬಗ್ಗೆ ಇಟ್ಟಂಥ ಗೌರವ, ಅವರ ಬಗ್ಗೆ ರಚಿಸಿದಂಥ ಸಾಹಿತ್ಯ ಪ್ರಾಯಶಃ ಅತ್ಯಂತ ವಿಶಿಷ್ಟವಾದ್ದು. ಆ ಬಗೆಯ ಸಾಹಿತ್ಯ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಅನ್ನುವಂಥದ್ದನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಡೀ ಮಹಾತ್ಮ ಗಾಂಧೀಜಿ ಅವರ ಚಿಂತನೆ ಅವರು ಕೊಟ್ಟಂಥದ್ದು ಎರಡು. ಹಿ ಗೇವ್ ಅಸ್ ಟು ಗ್ರೇಟ್ ಐಡಿಯಾಸ್. ಒಂದು ಸಾಮುದಾಯಿಕ ಸಮಾಜದ ಕಲ್ಪನೆ, ಇನ್ನೊಂದು ಅಹಿಂಸಾತ್ಮಕ ಸಮಾಜದ ಕಲ್ಪನೆ. ನೋಡಿ, ಇದನ್ನು ನಮ್ಮ ಕುವೆಂಪು ಅವರು 1925ರಲ್ಲಿ ಬರೆದಂಥ ನಾಡಗೀತೆಗೆ ಈಗ 101ನೇ ವರ್ಷ. 1925ರಲ್ಲಿ ಗಾಂಧೀಜಿ ಅವರ ಈ ಚಿಂತನೆಯನ್ನು ತಮ್ಮ ನಾಡಗೀತೆಯಲ್ಲಿ ಸೇರಿಸಿದ್ದಾರೆ ಅದ್ಭುತವಾಗಿ. ಸರ್ವ ಜನಾಂಗದ ಶಾಂತಿಯ ತೋಟ. ನೋಡಿ, ಇಷ್ಟು ಅದ್ಭುತವಾಗಿ ಪ್ರಾಯಶಃ ಯಾವ ಭಾಷೆಯಲ್ಲೂ ಕೂಡ ಯಾವ ಕವಿಯೂ ಕೂಡ ಇಷ್ಟು ಚೆನ್ನಾಗಿ ವರ್ಣಿಸಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. 1924ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೆಯುತ್ತೆ, ಅದಕ್ಕೆ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆ ವಹಿಸ್ತಾರೆ. ಕುವೆಂಪು ಅವರು ಆಗ ಬೆಳಗಾವಿಗೆ ರೈಲ್ನಲ್ಲಿ ಹೋಗಿ ಆ ಇಡೀ ಕಾರ್ಯಕ್ರಮವನ್ನು ಅದರಲ್ಲಿ ಭಾಗವಹಿಸಿ ಅದರ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಗಾಂಧಿ ಮನಸ್ಕರಾಗಿದ್ದಂಥ ಕುವೆಂಪು ಅವರು ಕೊಟ್ಟಂಥ ವಿಚಾರಗಳು ನಮಗೆ ಬಹಳ ವಿಶೇಷವಾದಂಥದ್ದು. ಸರ್ವೋದಯವಾಗಲಿ ಸರ್ವರಲ್ಲಿ ಅನ್ನುವ ಮಾತನ್ನು ನಮಗೆ ಹೇಳಿದರು. ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅನ್ನುವಂಥದ್ದು. ಅದರಿಂದ ಇಂತಹ ಒಂದು ಉದಾತ್ತ ಚಿಂತನೆಗಳನ್ನು ನಮಗೆಲ್ಲರೂ ಕೊಟ್ಟು, ಆಮೇಲೆ ಮಹಾತ್ಮ ಗಾಂಧಿಯವರು ಶ್ರೀಸಾಮಾನ್ಯನಿಗೆ ಕೊಟ್ಟಂಥ ಬೆಲೆ ಪ್ರಾಯಶಃ ಇನ್ಯಾವ ನಾಯಕರು, ರಾಷ್ಟ್ರ ನಾಯಕರು ಕೊಡಲಿಲ್ಲ. ಹಾಗಾಗಿ ಶ್ರೀಸಾಮಾನ್ಯನಿಗೆ ಮಾನ್ಯಂ ಅನ್ನುವ ಮಾತನ್ನು ಯಾರಾದರೂ ಹೇಳಿದರೆ ಅದು ಕುವೆಂಪು ಅವರೇನೆ. ಶ್ರೀಸಾಮಾನ್ಯನಿಗೆ, ಅಂದರೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಶ್ರೀಸಾಮಾನ್ಯ ಅನ್ನುವ ಒಂದು ಗೌರವವನ್ನು ಕೊಟ್ಟು ಗಾಂಧೀಜಿಯವರು ಇಡೀ ಸಾಮಾನ್ಯ ಜನರನ್ನು ಸಂಘಟಿಸಿ ಇವತ್ತು ದೇಶದಲ್ಲಿ ದೊಡ್ಡ ಆಂದೋಲನವನ್ನು ಮಾಡಿ ನಮಗೆಲ್ಲ ಈ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದನ್ನು ನಾವು ನೋಡ್ತೇವೆ. ಸ್ನೇಹಿತರೆ, ಕುವೆಂಪು ಅವ್ರ ಬಗ್ಗೆ ನನ್ನದೊಂದು ಒಂದೆರಡು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದಾಗ ರಾಮಕೃಷ್ಣಾಶ್ರಮದಲ್ಲಿ ಆಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ನನಗೆ ಕುವೆಂಪು ಅವರಿಂದ ಒಂದು ಸಾಹಿತ್ಯಿಕ ಬಹುಮಾನ ಪಡೆಯುವ ಯೋಗ ಸಿಕ್ಕಿತ್ತು. ಅದು ನನ್ನ ಜೀವನದ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಅವರು ಅಲ್ಲಿ ವಾಯುವಿಹಾರಕ್ಕೆ ಬರ್ತಾ ಇದ್ದರು. ಆಶ್ರಮದ ಒಂದು ಬಹಳ ದೊಡ್ಡ ಪ್ರದೇಶ, ಅದು ಒಂದು 64 ಎಕರೆ ಪ್ರದೇಶ. ಸ್ವಾಮಿ ಸೋಮನಾಥರನಂದ್ರ ಜೊತೆಯಲ್ಲಿ ಅನೇಕ ವೇಳೆ ಬರೋರು. ಬೆಳಗ್ಗೆ ಹೊತ್ತು ವಾಯುವಿಹಾರಕ್ಕೆ ಬಂದಾಗ ನಾನು ಗಮನಿಸಿದ್ದು, ಬಿಳಿಯ ಚಪ್ಪಲಿ, ಬಿಳಿಯ ಪೈಜಾಮ, ಬಿಳಿ ಜುಬ್ಬ, ಅವರ ತಲೆ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿತ್ತು. ಆಮೇಲೆ ಕೈಯಲ್ಲೊಂದು ಪ್ಲಾಸ್ಟಿಕ್ನ ಎಣದಂಥ ಬುಟ್ಟಿ, ಅದು ಕೂಡ ಸಂಪೂರ್ಣವಾಗಿ ಬಿಳಿಯಾಗಿತ್ತು. ಅವರು ಅಲ್ಲೆಲ್ಲ ವಿಹಾರಕ್ಕೆ ಹೋಗಿ ಎಲ್ಲ ಸುತ್ತಾಡಿಕೊಂಡು ಬಿಳಿ ಹೂಗಳನ್ನು ಆಯ್ದುಕೊಂಡು ಆ ಇದರಲ್ಲಿ ಆ ಬುಟ್ಟಿಯಲ್ಲಿ ಇಟ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದನ್ನು ನಾನು ಗಮನಿಸಿದ್ದೀನಿ. ಒಂದು ರೀತಿ ನಮಗೆಲ್ಲ ಒಂದು ವಿಸ್ಮಯ. ಕುವೆಂಪು ಅವರ ಮಾತು ಕೇಳಬೇಕು ಅಂತ ಆಸೆ. ಯಾಕೆಂದರೆ ಕುವೆಂಪು ಅವರ ಕೀರ್ತನೆಗಳನ್ನು ನಾವು ಹಾಡ್ತಿದ್ವಿ. ಶಾಲಾ ಪಠ್ಯದಲ್ಲಿ ಅವರ ಕವನಗಳಿದ್ವು, ಅವನ್ನು ಕೂಡ ನಾವು ಓದ್ತಿದ್ವಿ.
ಆದರೆ ನನಗೊಂದು ಸರ್ತಿ ಏನಾಯಿತು, ಅವಕಾಶ ಅವ್ರಿಗೆ ಭಾಷಣ ಕೇಳಬೇಕು ಅಂತ ಆಸೆ ಆಯಿತು. ಆಗ ಒಂದು ಕಾರ್ಯಕ್ರಮಕ್ಕೆ ಕುವೆಂಪು ಅವರ ಅಧ್ಯಕ್ಷತೆ, ಜೊತೆಯಲ್ಲಿ 3 ಜನ ಸ್ವಾಮಿಗಳಿದ್ದರು. ಅದು ಕಾರ್ಯಕ್ರಮ ಭಾಳ ಮಧ್ಯಾಹ್ನ ಇತ್ತು, ಸುಮಾರು 12:30 ಗಂಟೆವರೆಗೂ ಬಂತು ಕಾರ್ಯಕ್ರಮ. ಇವ್ರ ಅಧ್ಯಕ್ಷೀಯ ಮಾತು ಇನ್ನೇನು ಆಡಬೇಕು. 3 ಜನ ಸ್ವಾಮಿಗಳು ಅಷ್ಟೊತ್ತಿಗಾಗಲೇ ಮಾತಾಡ್ಬಿಟ್ಟಿದ್ರು. ನಾವೆಲ್ಲ ಭಾಳ ಕುತೂಹಲದಿಂದ ಕಾಯ್ತಾ ಇದ್ವಿ ಕುವೆಂಪು ಅವರ ಮಾತು ಕೇಳಬೇಕು ಅಂತ. ನನ್ನ ಬದುಕಿನಲ್ಲಿ ಕೇಳಿದಂಥ ಅತ್ಯಂತ ಸಂಕ್ಷಿಪ್ತ ಭಾಷಣ ಆ ದಿವಸ ನಾನು ಕೇಳಿದ್ದು. ಕುವೆಂಪು ಅವರು 3 ಜನ ಸ್ವಾಮಿಗಳ ಮಾತಾದ್ಮೇಲೆ ಮುಂದೆಲ್ಲ ನಾವು ವಿದ್ಯಾರ್ಥಿಗಳು ಕೂತಿದ್ವಿ. ಅವರು ಒಂದೇ ಮಾತು ಹೇಳಿದರು, ಅತಿ ಉಪದೇಶ ಅನೇಕ ವೇಳೆ ಅಜೀರ್ಣವಾಗಿಬಿಡಬಹುದು, ನಾನೇನು ಮಾತಾಡೋದಿಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಇಷ್ಟೇ ಅವ್ರ ಅಧ್ಯಕ್ಷೀಯ ಮಾತು. ನೋಡಿ, ಅದೆಷ್ಟು ಸತ್ಯ ಅಂತ ನಾನು ಈಗಲೂ ಎಷ್ಟೋ ಸರ್ತಿ ಅನಿಸುತ್ತೆ. ನಾವು ಮಕ್ಕಳಿಗೆ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ರೆ ಅವ್ರು ತಗೋತಾರೆ. ಅದು ಈಗಿನ ಕಾಲದ ಮಕ್ಕಳು ಭಾಳ ಕಷ್ಟ, ಅವರಿಗೆ ತಾಳ್ಮೆ ಇಲ್ಲ. ಇವಾಗ ರಿಟೆನ್ಷನ್ನು ಭಾಳ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ನಾನು ಕೂಡ ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ಇಷ್ಟನ್ನು ಹೇಳಿ ನನಗೆ ನಮ್ಮ ಮನುದೇವ್ ಅವರು ಒಂದು ಒಳ್ಳೆಯ ಅವಕಾಶ ಕೊಟ್ಟರು ಇಂಥ ಒಂದು ಕಾರ್ಯಕ್ರಮಕ್ಕೆ, ಅದು ಗಾಂಧಿ ಭವನದಲ್ಲಿ ಸಾಕ್ಷಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾನು ಎಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.